ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬ್ರಿಗೇಡ್ ಪೆಟ್ ಕೇರಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನನ್ನ ಪೆಟ್ಟಿಗೆ ಸ್ಪಾ ಮಾಡಿಸ್ಬೇಕಿತ್ತು ಆ್ಯಂಡ್ ಸ್ವಲ್ಪ ನೇಲ್ಸ್ ಎಲ್ಲ ಕಟ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ರೆಗ್ಯುಲರಾಗಿ ನಾವು ಇಲ್ಲೇ ಬರೋದು. ಅವರಿಬ್ಬರನ್ನ ಒಳಗಡೆ ಬಿಟ್ಟು ನಾವು ಬಂದ್ವಿ ಮೋಮೋಸ್ ತಿನ್ನೋಕ್ಕೆ. ಸೊ ಇವತ್ತು ವೀಡಿಯೋ ಮಾಡೋ ಐಡಿಯಾದಲ್ಲಿ ನಾನು ಇರಲಿಲ್ಲ. ಬಟ್ ನಮ್ಮ ಅಕ್ಕ ಕಾಲ್ ಮಾಡಿ ನಮ್ಮ ಅಮ್ಮಗೆ ಹೇಳಿದ್ರು ವೀಡಿಯೋ ಮಾಡೋಕ್ಕೆ ಹೇಳಿ, ನಾನು ನೋಡಬೇಕು ಹಾಕಕ್ಕೆ ಹೇಳಿ ಅಂತ. ಸೊ ಹಾಗಾಗಿ ನಾನು ಮೋಮೋಸ್ ತಿನ್ನಬೇಕಾದ್ರೆ ಇಲ್ಲೊಂದು ಮಗು ಕೂತಿತ್ತು, ಅದು ನನ್ನೇ ನೋಡ್ತಿತ್ತು. ಪಾಪ ಹೊಟ್ಟೆ ಹಸ್ತಿರುತ್ತೇನೋ ಅಂತ ಮೋಮೋಸ್ ಹಾಕಿದೆ, ಬಟ್ ಅದು ತಿಂತು. ಆಮೇಲೆ ಫ್ರೈಡ್ ಮೋಮೋಸ್ ತೊಗೊಂಡ್ವಿ. ಸೊ ಅದನ್ನು ನೋಡ್ತಿದ್ಯಾ ಅಂತ ನೋಡಿದೆ ಅದ್ರ ಹತ್ರ. ಆವಾಗಲೂ ಅದು ನನ್ನ ಸ್ಕೆಚ್ ಆಗ್ತಿತ್ತು, ನನಗೊಂದು ಕೊಡ್ತಾಳೇನೋ ಅನ್ನೋ ಥರ ನೋಡ್ತಿತ್ತು. ಸೊ ಆಮೇಲೆ ತಿಂದಿದ್ದಾದಮೇಲೆ ನಾನು ಮತ್ತೆ ಒಳಗಡೆ ಹೊರಟೆ. ಸೊ ಇಲ್ಲಿ ಕಂಪ್ಲೀಟ್ A to Z ಕಂಪ್ಲೀಟ್ ಪೆಟ್ಸಿಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಸೊ ಆಲ್ವೇಸ್ ನಾನು ಇಲ್ಲಿಗೆ ಬರ್ತೀನಿ. ಟ್ರೀಟ್ಮೆಂಟಿಗೆ ಬೇರೆ ಕಡೆ, ಬಟ್ ಸಮ್ಟೈಮ್ಸ್ ಟ್ರೀಟ್ಮೆಂಟಿಗೂ ಇಲ್ಲಿಗೆ ಬರ್ತೀನಿ ಅವರಿಬ್ಬರಿಗೆ. ಸೊ ಅವರಿಬ್ಬರು ಆಲ್ರೆಡಿ ಒಳಗಡೆ ಇದ್ದರು, ಸ್ಪಾ ಮಾಡಿಸ್ಕೊತಾ ಇದ್ದರು. ಒಳಗಡೆ ಹೋದೆ ಆ್ಯಂಡ್ ಅದು ನನ್ನ ಹೈಟಿಗೆ ಇರಲಿಲ್ಲ. ಸೊ ಮೊಬೈಲ್ನ ಮಾತ್ರ ಮೇಲೆ ತೋರಿಸ್ದೆ. ಸೊ ಅಲ್ಲಿ ವಿನ್ಸಿ ಸ್ನಾನ ಮಾಡ್ತಾಯಿದ್ಲು, ಸ್ನಾನ ಮಾಡಿಸ್ತಾಯಿದ್ರು ಆಲ್ರೆಡಿ. ಸೊ ನಮ್ಮನ್ನ ಅಲ್ಲಿ ಒಳಗಡೆ ಬಿಡಲ್ಲ, ಬಿಕಾಸ್ ನಮ್ಮನ್ನ ನೋಡಿದ್ರೆ ಜಂಪ್ ಮಾಡುತ್ತೆ ಇಲ್ಲ ಬೊಗಳುತ್ತೆ ಅಂತ. ನಮ್ಮಮ್ಮ ಹತ್ರ ಬಂದೆ. ನೋಡಿ ಫುಲ್ ಮಣ್ಣು ಮಾಡ್ಕೊಂಡಿದ್ದಾರೆ ಇಬ್ಬರು. ಕಂಪ್ಲೀಟ್ ಫುಲ್ ಮಣ್ಣಲ್ಲೆಲ್ಲ ಫುಲ್ ಉಲ್ಡಾಡಿದ್ದಾಳೆ. ಹಾಯ್ ಬ್ಲಾಗ್ ಆಗ್ತಾಳೆ ನೋಡಿ. ಹಾಯ್ ಎಲ್ಲೋಗಿದ್ರಿ ಅವಳಿಗೆ ಒಂಚೂರು ಬೋನ್ಸ್ ತಗೊಳ್ಳೋಣ ಇಲ್ಲಿ ತಿನ್ನಕ್ಕೆ. ಏನೋ ಅಂದ್ರಿ ನೀವು ಅಂದಿದ್ದಕ್ಕೆ ಅದನ್ನ ಬ್ಲಡ್ ಬರೋ ತರ ತಿಂತಾ ಇದ್ದಾಳೆ. ತಿನ್ನು ಬರ್ತಾಳೆ ವಿನ್ಜಿ. ಶೀಸ್ ಲುಕಿಂಗ್ ದೇರ್, ವಿನ್ಜಿ ಬರ್ತಾಳೆ ಅಂತ. ಶೈನಿ. ಸೊ ವಿನ್ಜಿ ಕೂಡ ಬಂದ್ಲು. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಶಿ ವಾಸ್ ವೆರಿ ಹ್ಯಾಪಿ. ಫುಲ್ ಶೈನಿಂಗ್ ಹೊಡಿತಾ ಇದ್ದಾರೆ ಇಬ್ರು. ಶೈನಿ. ಸೊ ನೆಕ್ಸ್ಟ್ ನಾವು ಬೆಡ್ ತಗೋಬೇಕು ಅನ್ಕೊಂಡೆ. ಸೊ ಬೆಡ್ ಅದ್ರ ಬದಲು ಐ ಥಾಟ್ ಆಫ್ ಗೆಟಿಂಗ್ ಒನ್ ಬೆಡ್, ಕಂಪ್ಲೀಟ್ ದೊಡ್ಡದು ಲಾರ್ಜ್ ಆಗಿರೋದು. ಸೊ ಅದನ್ನ ಚೂಸ್ ಮಾಡಿದ್ದೀನಿ ಬೆಡ್. ಸಿಟ್ ಡೌನ್. ಸೊ ಇಲ್ಲಿ ಬೆಡ್ ಈ ತರದ್ದು ನಾನು ಸೆಲೆಕ್ಟ್ ಮಾಡಿದೆ. ಈ ತರದ್ದು ಕಂಪ್ಲೀಟ್ ಯುನೋ ಬ್ರೌನ್ ಕಲರ್ ಅಲ್ಲಿ, ಇದು ರೆಡ್, ಇದು ಬ್ರೌನ್. ಈ ತರದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಂಡ್ ನನ್ನ ಬೆಡ್ ಅಲ್ಲಿದೆ, ಯು ಕ್ಯಾನ್ ಜಸ್ಟ್ ಸಿ. ಸೊ ನಮ್ಮಮ್ಮ ಇಲ್ಲಿ ಇಬ್ರು ಇಟ್ಕೊಂಡು ಕೂತಿದ್ದಾರೆ. ಸೊ ಇಬ್ರು ಕುತ್ಕೊಂಡಿದ್ರು. ನಾನು ಬೆಡ್ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಮಮ್ಮಿನ ನೋಡ್ಕೊಂಡು ವಿನ್ಜಿ ಕೂತಿದ್ಲು. ಸೊ ನಾನು ಐ ಕೇಮ್ ಅಪ್ ವಿತ್ ದಿಸ್ ಕಲರ್ ಬಿಕಾಸ್ ಅವರಿಬ್ಬರು ಡಾರ್ಕ್ ಇರೋದ್ರಿಂದ ಈ ಕಲರ್ ಮ್ಯಾಚ್ ಆಗುತ್ತೆ ಅಂತ. ಸೊ ಅವರೇ ತೊಗೊಂಡು ಕಾರ್ವರೆಗೂ ಕೊಟ್ಟರು ನನಗೆ. ಸೊ ಇದು ಬೆಡ್ ಆ್ಯಕ್ಚುಲಿ. ಸೊ ವಿಚ್ ಕಾಸ್ಟೆಡ್ ಹ್ಯಾಸ್ ಅರೌಂಡ್ 3,350. ಸಾರಿ, ವಿಚ್ ಕಾಸ್ಟೆಡ್ ಹ್ಯಾಸ್ ಅರೌಂಡ್ 3,550. ಡಿಸ್ಕೌಂಟ್ ಹೋಗಿ ವಿ ಗಾಟ್ ಇಟ್ ಫಾರ್ 3,000 ಪ್ರಾಬಬ್ಲಿ. ಸೊ ಇದು ನಾಟ್ ಅ ವೆರಿ ಬಿಗ್ ಬೆಡ್ ಅಂತಲ್ಲ, ಅವರಿಬ್ಬರು ಕ್ಲೀನಾಗಿ ಫಿಟ್ಟಿನ್ ಆಗ್ತಾರೆ ಅಂತ ತೊಗೊಂಡು ಬಂದಿರೋ ಬೆಡ್. ಸೊ 2 ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅವ್ರು ಹೇಳಿದ್ರು ಒಂದೇ ಸಾಲುತ್ತೆ ಅಂತ. ಸೊ ಲೆಟ್ಸ್ ಓಪನ್ ದಿಸ್ ಫಾರ್ ದೆಮ್. ಸೊ ದಿಸ್ ಹ್ಯೂಜ್ ಬೆಡ್ ಕಾಸ್ಟೆಡ್ ಹಸ್ ಅರೌಂಡ್ 3,200 ಸಮಥಿಂಗ್, ಡಿಸ್ಕೌಂಟ್ ಹೋಗಿ. ನನಗೆ ಕಂಪ್ಲೀಟ್ ಇಷ್ಟ ಆಯಿತು, ಬಿಕಾಸ್ ಅವರಿಬ್ಬರು ನೀಟಾಗಿ ಇಬ್ಬರು ಫಿಟ್ಟಿಂಗ್ ಆಗ್ಬೋದು ಇದರಲ್ಲಿ ಅಂತ. ಸೊ ಲೆಟ್ಸ್ ಓಪನ್ ದಿಸ್ ಗೈಸ್ ಫಾರ್ ದೆಮ್.
ತುಂಬ ಖುಷಿ ಆಗ್ತಾರೆ ಅನ್ಕೊಂತೀನಿ. ಇದು ತುಂಬ ಹೆವಿ ಕೂಡ ಇದೆ. ಏನಿದು ಏನಿದು ಬೈಲಿ ಶೈನಿ ಬೈಲಿ ಏನಿದು? ಕೂತ್ಕೊಳ್ಳಿ, ಉದ್ದುದ ಕೂತ್ಕೊಂಡ್ರೆ ಆಗಲ್ಲ. ವಾ ಶೈನಿ, ವಿನ್ಸಿಗೆ ಎಲ್ಲಿ ಜಾಗ? ವಿನ್ಸಿ ಹೋಗಮ್ಮ, ನೋಡು ಶೈನಿ ಕೂತ್ಕೊಂಡ್ಲ ನೋಡು. ವಿನ್ಸಿಗೋ ಸ್ಲಿಪ್ ಇದೆ. ವಿನ್ಸಿ ಕಚ್ತಾ ಇದ್ದಾಳ ಕಣೆ. ಅವಳು ನೋಡಿ ಎಚ್ಚರ ಮಲ್ಕೊಂಡ್ಬಿಟ್ಟವಳೆ. ನೀನು ಹೋಗಪ್ಪ, ನೀನು ಪಚ್ಚ ಹೋಗು. ಟೂ ಡಾಗ್ಸ್ ಆಕ್ಯುಪೈ ಮಾಡುವಷ್ಟು ಸ್ಪೇಸ್ ಇದೆ ಇದರಲ್ಲಿ ಆ್ಯಂಡ್ ವೆರಿ ಗುಡ್ ಪರ್ಚೇಸ್ ಅಂತ ಹೇಳ್ಬೋದು. ನಾನು ಇದಕ್ಕೆ ಸಪ್ರೇಟ್ ತಂದಾಗ ಇಟ್ ಯೂಸ್ ಟು ಕಾಸ್ಟ್ ಮಿ ಅರೌಂಡ್ 1200 ಸಮಥಿಂಗ್ ಅದು ತಂದಾಗ. ಬಟ್ ಇದು ಲುಕ್ ಎಟ್ ಹರ್, ಆಲ್ಮೋಸ್ಟ್ ನಾನು 6 times ಏನೋ ಇವ್ರಿಗೆ ಬೆಡ್ ತಂದಿರೋದು. ಸೊ ಅದೆಲ್ಲನೂ ಕಚ್ಚಾಕ್ಬಿಡ್ತಿದ್ರು. ಬಟ್ ಈ ಥರದ್ದು ನಾನು ಯಾವತ್ತೂ ತೊಗೊಂಡಿರಲಿಲ್ಲ, ಲೈಕ್ ದಿಸ್ ಫೈಬರ್. ಇದನ್ನು ಕಚ್ಚಾಕ್ತಾರೋ ಇಲ್ವೋ ಅಂತ. ಬಟ್ 2 ಬೆಡ್ನ ತೊಗೊತಿದ್ದೆ. ಬಟ್ ಇದು 1 ಬೆಡ್ ಆಗಿರೋದ್ರಿಂದ ಅವರಿಬ್ಬರು ಎವ್ರಿ ಡೇ ಹೇಗಿರ್ತಾರೆ ಅಂತ ನೋಡಬೇಕು. ಸೊ ನೋಡಿದ್ರಿ ಅಲ್ಲ ಹೇಗಿತ್ತು ಅಂತ ಇವತ್ತು. ಆ್ಯಂಡ್ ಇವತ್ತು ಅವರಿಬ್ಬರಿಗೆ ಅಂತಲೇ ಇಟ್ಟಿದ್ದು ದಿನ. ಸೊ ಹಾಗಾಗಿ 5:30ಗೆ ನಾವು ಹೋಗಿದ್ದು, 8:30 ಆಗ್ತಾ ಬಂತು ಇವಾಗ. ನೀವೆಲ್ಲ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಐ ಆಲ್ಮೋಸ್ಟ್ ಯೂಸ್ ಟು ಗೆಟ್ ದೆಮ್ 1200 rupees ಬೆಡ್ ತರ್ತಿದ್ದೆ ಎವ್ರಿ ಟೈಮ್ ಸಪ್ರೇಟ್ ಇಬ್ರಿಗೂ. ಬಟ್ ಇಬ್ಬರು ಯಾವಾಗಲೂ ಅದನ್ನು ಎಳ್ದಾಕ್ಬಿಡೋದು ಕಚ್ಚಾಕ್ಬಿಡೋದು ಮಾಡ್ತಿದ್ರು. ಸೊ ಹಾಗಾಗಿ ನನಗೆ ಮೋರ್ ದೆನ್ 6 times ಏನೋ ಬೆಡ್ ತಂದಿದ್ದೀನಿ ಇಬ್ರಿಗೂ. 6 ಅಂದರೆ 12 beds ಏನೋ ತಂದಿದ್ದೀನಿ ನಾನು. ಬಟ್ ಈ ಥರ ಫೈಬರಿಂದ ತಂದಿದ್ದು ಈ ಸಲನೇ, ಬಿಕಾಸ್ ದೇ ಸಜೆಸ್ಟೆಡ್ ಮೀ ಟು ಗೋ ವಿತ್ ದಿಸ್. ಅವ್ರು ಕಚ್ಚಾಕೋದ್ರಿಂದ ಇದನ್ನು ಈಸಿಯಾಗಿ ಕಚ್ಚಾಕೋಕ್ಕಾಗಲ್ಲ. ಬಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದೇ ವೋಂಟ್ ಡೂ ದ್ಯಾಟ್. ಸೊ ಯಾರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ತಪ್ಪದೆ ಕಮೆಂಟ್ ಮಾಡಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.